ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಅತಿಥಿ ಶಿಕ್ಷಕರ ಒಂದು ಆಯ್ಕೆಯೊಳಗೆ ಗೊಂದಲ ಉಂಟಾಗಿ 1:2 ಆಯ್ಕೆ ಪಟ್ಟಿಯೊಳಗಡೆ ಒಂದು ಎಡವಟ್ಟು ಮಾಡ್ಯಾರ. ಅದೇನು ಎಡವಟ್ಟು ಮತ್ತು ಅನೇಕ ಅಭ್ಯರ್ಥಿ ಕೂಡ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಒಳಗಡೆ ಅರ್ಜಿ ಸಲ್ಲಿಸಿದ್ರಿ ಮತ್ತು ಅದೇ ರೀತಿಯಾಗಿ ಸರ್ಕಾರ ಏನು 51,000ಕ್ಕಿಂತ ಅಧಿಕ ಹೆಚ್ಚಿನ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಇತ್ತೀಚೆಗೆ ಸರ್ಕಾರ ಪ್ರಕಟಣೆ ಮಾಡಿತ್ತು. ನಿಮ್ಮ ಶಾಲೆಯೊಳಗೆ ನೀವು ಕೂಡ ಸೆಲೆಕ್ಟ್ ಆಗಿಲ್ಲ. ಯಾಕೆ ಸೆಲೆಕ್ಟ್ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಇವತ್ತಿನ ನಾನು ಚರ್ಚೆ ಮಾಡ್ತೀನಿ. ಅದ್ರ ಜೊತೆಗೆ ಅದಕ್ಕೆ ಪರಿಹಾರವೇನು, ಓಕೆ, ನಿಮಗೀಗ ಸಮಸ್ಯೆ ಆಗಿದೆ, ನಾವು ಏನು ಪರಿಹಾರ ಕಂಡುಕೊಳ್ಬೇಕು ಅನ್ನೋದನ್ನು ಕೂಡ ಇವತ್ತಿನ ದಿನದೊಳಗೆ ನಾವು ಚರ್ಚೆ ಮಾಡೋಣ. ನೇರವಾಗಿ ಏನು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಆಯ್ಕೆ ಪಟ್ಟಿಗೆ ಒಂದು ಡೆಮೋವನ್ನು ಬಿಟ್ಟಿದ್ರು, 1:2 ಡೆಮೋ. ಈ 1:2 ಒಳಗಡೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೂಡ ಆಯ್ಕೆ ಮಾಡಿದರು. ನೋಡಿ ಯಾವ ರೀತಿಯಾಗಿ ಒಂದು ಸಣ್ಣ ಕಂತಪ್ಪಿನಿಂದ ಸಮಸ್ಯೆಗಳು ಉಂಟಾಗ್ತಾವ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲನ್ನು ನಿಮಗೆ ನಾನು ಮುಂದೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಈ ಒಂದು ಆಯ್ಕೆ ಪಟ್ಟಿಯನ್ನು ನೋಡ್ತಾ ಇದ್ದೀರಿ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ ನಿಮ್ಮದು BA, ಓಕೆ, ದೆನ್ B.Ed, ಓಕೆ, ಸೊ ಇದರದ್ದು ಒಂದು ಮಾರ್ಕ್ಸನ್ನು ಅಪ್ಡೇಟ್ ಮಾಡಿರಿ ಅಂತಂದರು. ಒಬ್ಬ ಅಭ್ಯರ್ಥಿ ಏನು ಮಾಡಿದರು, B.Edದ್ದು ಏನು ತಮ್ಮ ಒಂದು ಅಂಕಗಳನ್ನು ಹಾಕಿದರು. 2,400 ಅಂಕಗಳಿಗೆ 2,748 ಅಂಕಗಳನ್ನು ತೆಗೆದುಕೊಂಡಾರೆ. ಅಂದರೆ ಅವರು ಒಟ್ಟಾರೆಯಾಗಿ 2,400ಕ್ಕೆ ಅತಿ ಹೆಚ್ಚು, ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಅಂದರೆ 2,748 ಅಂಕಗಳನ್ನು ತೆಗೆದುಕೊಂಡಾರೆ. ಈ ಅಭ್ಯರ್ಥಿ 1:2 ಒಳಗೆ ಆಯ್ಕೆಯಾಗ್ಯಾರ. ಇದಕ್ಕೆ ನಾವು ಏನಂತ ಕರಿಬೇಕಂತ ನೀವೇ ಡಿಸೈಡ್ ಮಾಡಬೇಕು. ಏನೇ ಆಗಲಿ ಇವರು ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ ಇಲ್ಲ, ಓಕೆ, ಫೈನಲ್ 1:1 ಮೆರಿಟ್ ಲಿಸ್ಟ್ ಒಳಗೆ ಇಲ್ಲ. ಬಟ್ ಆದರೂ ಕೂಡ 1:2 ಒಳಗಡೆ ಅದಾರ ಅಂತಂದ್ರೆ ಅಲ್ಲಿ ಒಬ್ಬ ಪ್ರತಿಭಾವಂತ ಪ್ರಾಮಾಣಿಕ ಅಭ್ಯರ್ಥಿ ಹೊರಗೆ ಹೋಗ್ತಾ ಇದ್ದಾನೆ ಅನ್ನೋದು ಒಂದು ಬೇಜಾರದ ಸಂಗತಿ ಅಂತ. ಇನ್ನೊಂದು ಬಿಚ್ಚಿನ ವಿಚಾರವನ್ನು ನಾವು ಚರ್ಚೆ ಮಾಡ್ಬೇಕಂತಂದ್ರೆ, ಇನ್ನು ಮೈನಾರಿಟಿ ಸ್ಕೂಲ್ ಒಳಗನೆ ಆಗಲಿ ಅಥವಾ ಈಗ ಏನು ಸರ್ಕಾರ ತೆಗೆದುಕೊಂಡಿರುವಂಥ 51,000 ಏನು ಶಿಕ್ಷಕರೊಳಗಾಗಲಿ, ಅಲ್ಲಿ ಅನೇಕರು ಹಿಂದೆ ಕೆಲಸ ಮಾಡ್ತಾ ಇರೋರು ಮತ್ತು ಅದೇ ಶಾಲೆಯೊಳಗೆ ಕೆಲಸ ಮುಂದುವರಿಸ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕಂತ ಗೊತ್ತಾಗ್ತಾ ಇಲ್ಲ. ಈಗ ಪ್ರತಿ ವರ್ಷ BA B.Ed ಮುಗಿಸಿ ಹೊರಗೆ ಬರ್ತಾ ಇರುವಂಥ ಅಭ್ಯರ್ಥಿಗಳು ಅವರು ಸ್ಟ್ರಾಂಗ್ ಮತ್ತು ಹೆಚ್ಚಿನ ಅಂಕಿಯೊಳಗಡೆ ಅವ್ರು ಏನು ಮಾಡ್ತಾ ಇದ್ದಾರೆ, ತಮ್ಮ ಒಂದು ಪರ್ಸೆಂಟೇಜ್ ಸ್ಕೋರನ್ನು ಹೆಚ್ಚಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಒಬ್ಬ ಅಭ್ಯರ್ಥಿ ನಾನು ಕೇಳ್ತಾ ಇದ್ದ, ಸರ್ ನಂದು B.Edದ್ದು 85% ಆಗಿದೆ, ಅಲ್ಲಿರೋದು ಏನಾಗಿದೆ ಕಡಿಮೆ ಪರ್ಸೆಂಟೇಜ್ ಇದೆ, ಸೊ ಆದರೂ ಅವ್ರನ್ನೇ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ನಮ್ಮ ಒಂದು ಓದಿಗೆ, ನಮ್ಮ ಒಂದು ವಿದ್ಯೆಗೆ ಬೆಲೆನೇ ಇಲ್ವಾ ಅಂತ ನನಗೆ ಪ್ರಶ್ನೆ ಕೇಳ್ತಾ ಇದ್ರು ಅವರು. ಇಲ್ಲಿ ಯಾವ ರೀತಿಯೊಳಗೆ ನಾವು ಅರ್ಥ ಮಾಡ್ಕೊಳ್ಬಹುದು, ಆ ಶಾಲೆಯ ಏನು ಹೆಡ್ ಅಂತ ಏನಿರ್ತಾರ, ಆ ಶಾಲೆಯ ಮುಖ್ಯೋಪಾಧ್ಯಾಯರು ಅಂತ ಏನಿರ್ತಾರ, ಅವರು ಇಲಾಖೆಯಲ್ಲಿರುವಂತಹ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು, ಓಕೆನಾ. ಒಂದು ವೇಳೆ ಆಯ್ಕೆಯೊಳಗಡೆ ಏನಾದರೂ ಗೆಸ್ಟ್ ಟೀಚರ್ ಆಯ್ಕೆ ಒಳಗಡೆ ಏನಾದರೂ ಸಮಸ್ಯೆ ಕಂಡು ಬಂದರೆ ನೀವು ನಿಮ್ಮ ಒಂದು ತಾಲೂಕಿನ BEO ಕಚೇರಿಗೆ ಭೇಟಿ ಕೊಟ್ಟು ನಿಮ್ಮ ದೂರನ್ನು ದಯವಿಟ್ಟು ಕೊಡ್ರಿ, ಓಕೆ. ಏನು ದೂರ ಆಗಿದೆ, ಏನು ಸಮಸ್ಯೆ ಇದೆ ಅಂತ ಡೀಟೇಲ್ ಆಗಿ ಒಂದು ನೀವು ಪತ್ರವನ್ನು ಬರೆದು ಅವ್ರಿಗೆ ಕೊಟ್ಟರೆ ಸೊ ಅವರು ನಿಮ್ಮ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಇದು ಇನ್ನೊಂದು ಸಮಸ್ಯೆ. ಇನ್ನೊಂದು ವಿಚಾರ ಏನಂತಂದ್ರೆ, ಅಲ್ಲಿನ ಒಂದು ಶಾಲೆಯ ಸಮೀಪದಲ್ಲಿರುವಂತಹ ಏನು ನಾವು ಲೋಕಲ್ ಜನಪ್ರತಿನಿಧಿಗಳು ಅಂತ ಏನು ಹೇಳ್ತೀವಿ, ಜನಪ್ರತಿನಿಧಿಗಳ ಒಂದು ಏನು ಅವರಿಂದ ಅವ್ರು ಏನು ಮಾಡ್ತಾರೆ, ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡಕ್ಕೆ ಹೋಗ್ತಾರೆ. ಅವ್ರ ಕಡೆ ಒಂದು ಪ್ರಮಾಣ ಪತ್ರ ಇರಲಿ ಬಿಡಲಿ, ಅವ್ರ ಕಡೆ ಒಂದು ಏನು ಹೆಚ್ಚಿನ B.Ed ಪರ್ಸೆಂಟೇಜ್ ಇರಲಿ ಬಿಡಲಿ, ಬಟ್ ಆದರೂ ಕೂಡ ಜನಪ್ರತಿನಿಧಿಗಳ ಒಂದು ಹೆಸರನ್ನು ಹೇಳಿ ಹೋಗುವಂಥ ಸಂದರ್ಭ ಕೂಡ ಎದುರಾಗಿದೆ. ಮತ್ತೊಂದು ವೇರಿ ಸಮಸ್ಯೆ ಏನಂತಂದರೆ, ಇಲ್ಲಿ ಈಗ ಆಲ್ರೆಡಿ ಹಿಂದೆ ಕೆಲಸ ಮಾಡ್ತಿರೋರು ಅಲ್ಲಿ ಹೊಂದ್ಕೊಂಡ್ಬಿಟ್ಟಿರ್ತಾರೆ, ಅವರೇ ಮುಂದುವರ್ಸ್ಕೊಳ್ಳಿಕ್ಕೆ ಅವರು ಕೂಡ ಇಷ್ಟಪಡ್ತಿರ್ತಾರೆ ಶಾಲೆಯ ಎಲ್ಲ ಟೀಚರ್ಸ್ಗಳು. ಈ ರೀತಿಯ ಸಮಸ್ಯೆಗಳಿರೋದ್ರಿಂದ ಗೆಸ್ಟ್ ಟೀಚರ್ ಆಯ್ಕೆಯೊಳಗಡೆ ಏನಾಗ್ತಾ ಇಲ್ಲ, ಸರಿಯಾದ ಪ್ರಾಮಾಣಿಕತೆಯಿಂದ ಆಯ್ಕೆ ನಡೀತಾ ಇಲ್ಲ ಅನ್ನೋದು ಮತ್ತೊಂದು ದೊಡ್ಡ ಸಮಸ್ಯೆ ಎದುರಾಗ್ತಾ ಇದೆ. ಇದು ಕೇವಲ 1 ಶಾಲೆ 2 ಶಾಲೆ ಅಲ್ಲ, ಸುಮಾರು 20,000ಕ್ಕಿಂತಲೂ ಏನು ಅಧಿಕ ಶಾಲೆಗಳೊಳಗಡೆ, ಸಾಮಾನ್ಯವಾಗಿ 10,000ಕ್ಕಿಂತ ಅಧಿಕ ಶಾಲೆಯೊಳಗೆ ಈ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ. ಇದಕ್ಕೆ ನಾವು ಹೇಳ್ತೀವಿ, ಸರ್ಕಾರದವ್ರು ಹೇಳ್ತಾ ಇದ್ದಾರೆ, ಈ ಬಾರಿಯ ಒಂದು ಏನು SSLC ಫಲಿತಾಂಶವನ್ನು ನಾವು ಕನಿಷ್ಠವಾದರೂ ಕೂಡ 60ಕ್ಕಿಂತ ಹೆಚ್ಚಿನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನಾನು ಕೂಡ ಅದಕ್ಕೆ ತಲೆಬಾಗ್ತೀನಿ, ನಾನು ಕೂಡ ಒಪ್ಕೊಳ್ತೀನಿ, ಮಾಡಬೇಕು ಅಂದರೆ ಲಿಟ್ರಸಿ ರೇಟ್ ಜಾಸ್ತಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶಕರೇ. ಬಟ್ ಪ್ರಾಥಮಿಕ ಶಾಲೆಯೊಳಗೆ ಏನು ಫೌಂಡೇಶನಲ್ ಸ್ಟೇಜ್ ಅಂತ ಏನು ಹೇಳ್ತೀವಿ, ಅಲ್ಲಿ ಸರಿಯಾದ ರೀತಿಯೊಳಗಡೆ ಮಕ್ಕಳನ್ನು ಕಲಿಸುವಂಥದ್ದು ಮತ್ತು ಶಿಕ್ಷಕರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡೆಯಲಿಲ್ಲ ಅಂತಂದರೆ ಯಾವ ರೀತಿಯಾದಂತಹ ಪ್ರಾಮಾಣಿಕ ಪ್ರಯತ್ನ ಇಲ್ಲದೆ ಯಾವ ರೀತಿಯಾಗಿ ಅವರು ಮಕ್ಕಳ ಲಿಟ್ರಸಿ ರೇಟನ್ನು ಹೆಚ್ಚಿಗೆ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಏನೇ ಆಗಲಿ ಸ್ನೇಹಿತರೆ, ಇದು ಕೇವಲ ಒಂದು ಗೆಸ್ಟ್ ಟೀಚರನ್ನು ಹುದ್ದೆ ಅಂತ ನಾವು
ನೋಡಿದೆ ಶಿಕ್ಷಕರ ಭವಿಷ್ಯವನ್ನು ಅಂದರೆ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವಂತಹ ಒಂದು ಹುದ್ದೆ ಅಂತ ಕನ್ಸಿಡರ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕೆಲಸವನ್ನು ಮಾಡೋಣ. ಬಟ್ ಇದಾಗೂ ಕೂಡ ನಿಮಗೆ ಯಾವುದಾದ್ರೂ ಸಮಸ್ಯೆ ದಯವಿಟ್ಟು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ತೆಗೆದುಕೊಂಡು ಮತ್ತೆ ಅದ್ರ ಬಗ್ಗೆ ಮಾತಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ. ಹ್ಯಾವ್ ಅ ಗುಡ್ ಡೇ.